ಯತ್ನಾಳು ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಸರ್, ಸಂಘಟನೆ ಯಾವಾಗ ಏನು ಯಾರನ್ನ ಮಾಡಿದ್ರೆ ಒಳ್ಳೇದು ಅಂತೇಳಿ ತೀರ್ಮಾನ ತೆಗೆದುಕೊಳ್ಳುವಂತ ಶಕ್ತಿ ಇರುವಂತ ನಮ್ಮ ಹೈಕಮಾಂಡ್ ಇದೆ. ತಮಗೆಲ್ಲರೂ ಕೂಡ ಗೊತ್ತಿದೆ, ಒಂದಾದ್ಮೇಲೆ ಒಂದು ಚುನಾವಣೆ ಪ್ರೋಸೆಸ್ಗಳು ರಾಷ್ಟ್ರದಲ್ಲಿ ನಡೀತಾ ಇತ್ತು. ಎಲ್ಲದೂ ಕೂಡ ಮುಗ್ದಿದೆ. ಗೌರವಿತ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನಮ್ಮ ಇನ್ಚಾರ್ಜ್, ಅವರು ನಮ್ಮ ಕರ್ನಾಟಕದ ಇನ್ಚಾರ್ಜ್, ಗ್ರಾಮೀಣಾಭಿವೃದ್ಧಿ ಸಚಿವರು, ಅಗ್ರಿಕಲ್ಚರ್ ಮಿನಿಸ್ಟ್ರು. ಸ್ವತಃ ಅವ್ರ ಮನೆಯಲ್ಲಿ ಒಂದು ಕಾರ್ಯ ನಡೀತಿರೋದು ಸ್ವಲ್ಪ ಬರೋ ತಡ ಆಗಿದೆ. ಅದ್ ಬಿಟ್ರೆ ಯಾವುದೇ ಗೊಂದಲಗಳೇನಿಲ್ಲ. ಇನ್ನೊಂದು ಆದಷ್ಟು ಬೇಗ ಈ ತುಂಬಾ ದಿನದಿಂದ ಏನ್ ಚರ್ಚೆ ಆಗ್ತಿರೋ ಈ ವಿಚಾರ ಒಂದು ಕೊನೆ ಹಾಡುವಂತ ಒಂದು ಪ್ರಯತ್ನ ಆಗುತ್ತೆ. ಆ ಪ್ರೊಸೆಸ್ ಕೂಡ ನಡೀತು. ಈಗಾಗಲೇ 15-18 ಜಿಲ್ಲೆಗಳು ಆಗಿತ್ತು. ನಮ್ಮ ಸಂಘಟನೆ ಚೌಕಟ್ಟಲ್ಲಿ 37-38 ಜಿಲ್ಲೆಗಳು ಬರುತ್ತೆ. ಒಂದೊಂದು ಜಿಲ್ಲೆನ 2 ಭಾಗವಾಗಿ ಡಿವೈಡ್ ಮಾಡಿದ್ದಾರೆ. ಹಾಗಾಗಿ ಇನ್ನೊಂದು 14-15 ಜಿಲ್ಲೆಗಳ ಒಂದು ಜಿಲ್ಲಾಧ್ಯಕ್ಷರ ಪಟ್ಟಿಯನ್ನ ಫೈನಲ್ ಮಾಡ್ಲಿಕ್ಕೆ ಗೌರವಾನ್ವಿತ ರಾಜ್ಯಾಧ್ಯಕ್ಷರಿಗೆ ಕರೆ ಬಂದಿತ್ತು. ಸೊ ಆ ದಿಕ್ಕಲ್ಲಿ ಇಡೀ ನಮ್ಮ ಸಂಘಟನೆ, ನಮ್ಮ ಪರಿವಾರ ಎಲ್ಲ ಕೂಡ ಕೂತು ಒಂದು ದಕ್ಷ ಜಿಲ್ಲಾಧ್ಯಕ್ಷಗಳನ್ನ ಪ್ರಪೋಸಲ್ ನ ಈಗ ಆಲ್ರೆಡಿ ಮತ್ತೆ ಡೆಲ್ಲಿ ಕಳಿಸುವಂತ ಪ್ರಯತ್ನ ಆಗಿದೆ. ಸೊ ಆ ಪ್ರೊಸೆಸ್ ಆಗ್ತಿದ್ದಂಗೆ ಮುಂದಿನ ಒಂದು ಕಾರ್ಯ ಮುಂದುವರಿಯುತ್ತೆ ಅಂತ ನನ್ಗೆ ವಿಶ್ವಾಸ. ತುಂಬಾ ಸಂತೋಷ, ತುಂಬಾ ಸಮಾಧಾನ ಆಯ್ತು. ಯಾರು ಸನಾತನ ಧರ್ಮದ ಬಗ್ಗೆ, ಯಾರು ಯಾವ ಪಕ್ಷ ಈ ಒಂದು ಮಹಾಕುಂಭದ ಬಗ್ಗೆ ಹಗುರ ಮಾತಾಡುವಂತ ಪ್ರಯತ್ನ ಮಾಡಿದ್ರು, ಆ ಪಕ್ಷದ ಒಬ್ಬ ಗೌರವಾನ್ವಿತ ಮುಖಂಡರು, ಚುನಾಯಿತ ಪ್ರತಿನಿಧಿಗಳು ಈ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಒಬ್ಬ ಹಿಂದೂ ಕಾರ್ಯಕರ್ತನಾಗಿ ಅತ್ಯಂತ ಒಂದು ಸಂತೋಷ ತಂದಿದೆ ಅಂತ ಹೇಳಿ. ಸರ್, ಇದು ಯಾವುದು ಕೂಡ ಹೊಸದಲ್ಲ ಸರ್. ಇದು ಗೌರವಾನ್ವಿತ ದಿವಂಗತ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನವರು ಕೂಡ ಕಾಂಗ್ರೆಸ್ಸಿನ ಈ ಒಂದು ಹಿಂದೂ ವಿರೋಧಿ ಚಿಂತನೆಗಳು ಏನ್ ನಡ್ಕೊಂತ ಬಂತು, ಅದ್ರ ಪ್ರತಿಫಲ ಇವತ್ತು ದೇಶದಲ್ಲಿ ಕೇವಲ ಒಂದು 2-3 ರಾಜ್ಯದಲ್ಲಿ ಇವತ್ತು ಅಧಿಕಾರ ಉಣ್ಣುವಂತ ಒಂದು ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ. ಹಾಗಾಗಿ ಇವತ್ತು ರಿಯಾಲಿಟಿ ಏನು ಅನ್ನೋದು ಜನರಿಗೆ ಗೊತ್ತಾಗಿದೆ. ಮಹಾಕುಂಭದಲ್ಲಿ ಸುಮಾರು ನಮ್ಮ ದೇಶದ ಅರ್ಧ ಜನಸಂಖ್ಯೆ ಎಷ್ಟು, ಅದರಲ್ಲೂ ವಿಶೇಷ ಯುವಕರು, ಮಹಿಳೆಯರು ಎಲ್ಲರೂ ಪಾಲ್ಗೊಂಡಿದ್ದಾರೆ. ಅಂದ್ರೆ ಇವರ ಯಾವುದೇ ಒಂದು ಖಾಲಿ ಮಾತಿಗೆ ಬೆಲೆ ಇಲ್ಲ, ಜನ ಮಾತಿಗೆ ಬೆಲೆ ಕೊಡಲ್ಲ ಅನ್ನೋಕ್ಕೆ ಮೊನ್ನೆ ಮಹಾಕುಂಭನೇ ದೊಡ್ಡ ಒಂದು ಮಹಾಸಾಕ್ಷಿ. ಹಾಗಾಗಿ ಇನ್ನಾದ್ರೂ ಕೂಡ ಹಿಂದುತ್ವದ ಬಗ್ಗೆ, ಹಿಂದೂ ವಿಚಾರಗಳ ಬಗ್ಗೆ ಹಗುರ ಮಾತಾಡಬೇಕು. ಸಮಾಜ ಯಾವ ದಿಕ್ಕಲ್ಲಿ ಚಿಂತನೆ ಮಾಡ್ತಿದೆ ಆ ದಿಕ್ಕಲ್ಲಿ ಪೂರಕವಾಗಿ ಕೆಲಸ ಮಾಡ್ಬೇಕಾದ್ರೆ ಯಾವುದೇ ರಾಜಕೀಯ ಪಕ್ಷದ ಒಂದು ಕರ್ತವ್ಯ. ಆ ದಿಕ್ಕಲ್ಲೂ ಕೂಡ ಕಾಂಗ್ರೆಸ್ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಇಲ್ಲ ಅಂದ್ರೆ ತನ್ನ ಕೊನೆಯ ದಿನಗಳು ಅವರೇ ಮಳೆ ಹೊಡ್ಕೊಳ್ಳುವಂತ ದಿನಗಳು ದೂರ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ.